ಈ ವಿಡಿಯೋ ನೋಡ್ತಿರೋ ಆಲ್ಮೋಸ್ಟ್ ಎಲ್ಲರೂ ವಾಟ್ಸಪ್ನ ಯೂಸ್ ಮಾಡ್ತೀರಾ ಅಂತ ಗೊತ್ತು. ಬಟ್ ಆದರೆ ವಾಟ್ಸಪ್ಪಲ್ಲಿ ಒಂದು ಹೊಸ ಫೀಚರ್ನ ಬಿಟ್ಟಿದ್ದಾರೆ. ನೀವೇನಾದರೂ ವಾಟ್ಸಪ್ಪಲ್ಲಿ ಯಾವುದೋ ಕಾಲದಲ್ಲಿ ಯಾರಿಗೋ ಒಂದು ವೀಡಿಯೋನ ಕಳಿಸಿರ್ತೀರಾ ಅಥವಾ ಯಾವುದೋ ಫೋಟೋನ ಕಳಿಸಿರ್ತೀರಾ ಅಥವಾ ಅವರು ನಿಮಗೆ ಫೋಟೋಸ್ ವೀಡಿಯೋಸ್ ಡಾಕ್ಯುಮೆಂಟ್ಸ್ನ ಕಳಿಸಿರ್ತಾರೆ. ಬಟ್ ನಿಮಗೆ ಅದನ್ನು ಸರ್ಚ್ ಮಾಡೋದಕ್ಕೆ ಕಷ್ಟ ಆಗ್ತಾಯಿತ್ತು. ಆದರೆ ಈ ವಾಟ್ಸಪ್ ಅವರು ಬಿಟ್ಟಿರುವಂಥ ಈ ಹೊಸ ಫೀಚರಿಂದ ಅದು ಈಸಿ ಆಗುತ್ತೆ. ಬಿಕಾಸ್ ಜಸ್ಟ್ ಒಂದೇ ಕ್ಲಿಕ್ಕಲ್ಲಿ ನೀವು ಆಲ್ ಇಮೇಜಸ್, ಫೋಟೋಸ್ ಮತ್ತು ಡಾಕ್ಯುಮೆಂಟ್ಸ್ ಅಥವಾ ಯಾವುದೇ ಚಾರ್ಟ್ಸ್ನ ನೀವು ಕಂಟಿನ್ಯೂಯಸ್ ಆಗಿ ಒಂದೇ ಜಾಗದಲ್ಲಿ ನೋಡ್ಬೋದು. ಅದನ್ನು ನೀವು ಈಸಿಯಾಗಿ ತಗೋಬೋದು. ಅದು ಹೇಗೆ ಎಲ್ಲಿ ಅಂತ ನಾನು ತಿಳಿಸ್ಕೊಡ್ತೀನಿ. ಈಗಲೇ ಈ ವಿಡಿಯೋನ ಸೇವ್ ಮಾಡಿಕೊಂಡು ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲೀಸ್ಗೂ ಕೂಡ ಈ ಒಂದು ವಿಡಿಯೋನ ಶೇರ್ ಮಾಡಿ. ಬಿಕಾಸ್ ಈ ವಿಡಿಯೋ ತುಂಬಾ ಯೂಸ್ಫುಲ್ ಇರುತ್ತೆ. ಆ್ಯಂಡ್ ನೀವೇನಾದರೂ ನನ್ನ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡ್ತಿದ್ದೀರಾ ಅಂತಂದರೆ ಅಥವಾ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೀವೇನಾದರೂ ವಿಡಿಯೋನ ನೋಡ್ತಿದ್ದೀರಾ ಅಂತಂದರೆ ಈಗಲೇ ಕೆಳಗಡೆ ಕಾಣ್ತಿರುವಂಥ ಸಬ್ಸ್ಕ್ರೈಬ್ ಬಟನ್ ಒತ್ತಿ ಆ್ಯಂಡ್ ಪಕ್ಕದಲ್ಲಿರುವಂಥ ಬೆಲ್ ಐಕನನ್ನು ನೀವು ಆನಲ್ಲಿ ಇಟ್ಕೊಂಡ್ರೆ ಅಂತಂದರೆ ನಾನು ಮಾಡುವಂಥ ಪ್ರತಿಯೊಂದು ವೀಡಿಯೋ ನಿಮಗೆ ನೋಟಿಫಿಕೇಷನ್ ಮುಖಾಂತರ ಫಸ್ಟೇ ಬಂದು ತಲುಪುತ್ತೆ. ನೀವು ಅದ್ರ ಮುಖಾಂತರ ವೀಡಿಯೋನ ನೋಡ್ಕೋಬೋದು. ಮೊದಲೆಲ್ಲ ನೀವು ಯಾರಿಗಾದರೂ ಒಂದು ವೀಡಿಯೋಸ್ ಅಥವಾ ಫೋಟೋಸ್ ಯಾವುದೇ ಒಂದು ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ನ ಕಳಿಸಿದ್ದೀರಿ ಅಂತಂದರೆ ಅದನ್ನು ಸರ್ಚ್ ಮಾಡಬೇಕು ಅಂತಂದರೆ ಅವರ ಚಾಟ್ಸ್ಗೆ ಹೋಗ್ಬಿಟ್ಟು ಅವರ ಅಕೌಂಟನ್ನು ಓಪನ್ ಮಾಡಿಬಿಟ್ಟು ಸರ್ಚ್ ಮಾಡ್ತಾ ಇದ್ದೀರಿ. ಲೈಕ್ ತಲೆ ಕೆಡ್ಸ್ಕೊಂಡೆಲ್ಲ ನೀವು ಹಳೆಯ ಚಾಟ್ಸ್ನ ಸ್ಕ್ರಾಲ್ ಡೌನ್ ಮಾಡ್ಕೊಂಡು ನೀವು ಸರ್ಚ್ ಮಾಡ್ತಾಯಿದ್ದೀರಿ. ಈಗ ಅದರ ಅವಶ್ಯಕತೆಯೇ ಇಲ್ಲ. ಯಾಕಂದರೆ ವಾಟ್ಸಪ್ ಅವರು ಒಂದು ಹೊಸ ಫೀಚರ್ನ ಇಂಟಿಗ್ರೇಟ್ ಮಾಡಿದ್ದಾರೆ. ವಾಟ್ಸಪ್ಪಲ್ಲಿ ಹೋಗ್ಬಿಟ್ಟು ಸರ್ಚ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಡೈರೆಕ್ಟಾಗಿ ಫಿಲ್ಟರ್ ಆಪ್ಷನ್ ಕೊಟ್ಟಿದ್ದಾರೆ. ಲೈಕ್ ಫೋಟೋಸ್, ವೀಡಿಯೋಸ್, ಡಾಕ್ಯುಮೆಂಟ್ಸ್, ಜಿಫ್ಸ್ ಮತ್ತು ಮೆಸೇಜಸ್ ಆಗಿರ್ಬೋದು ಅಥವಾ ಪೋಲ್ಸ್ ಆಗಿರ್ಬೋದು. ಈ ರೀತಿ ಬೈಸೆಗ್ರಿಗೇಟ್ ಮಾಡಿ ನಿಮಗೆ ಅಲ್ಲಿ ಫಿಲ್ಟರ್ ಮಾಡಿ ಆಪ್ಷನ್ನ ಕೊಟ್ಟಿದ್ದಾರೆ. ಜಸ್ಟ್ ಅದ್ರ ಮೇಲೆ ಟ್ಯಾಪ್ ಮಾಡಿದರೆ ಸಾಕು, ನಿಮಗೆ ಕಂಪ್ಲೀಟಾಗಿ ನೀವು ಫೋಟೋ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ನೀವು ಕಳಿಸಿರೋ ಫೋಟೋಸ್ ಅಥವಾ ಬೇರೆಯವ್ರು ನಿಮಗೆ ಕಳಿಸಿರೋ ಫೋಟೋಸ್ ಅಲ್ಲೇ ಫಿಲ್ಟ್ರಾಗಿ ಬರುತ್ತೆ. ಆ್ಯಂಡ್ ಡಾಕ್ಯುಮೆಂಟ್ಸ್ ಮೇಲೆ ಕ್ಲಿಕ್ ಮಾಡಿದರೆ ಸಾಕು, ಆಲ್ ಡಾಕ್ಯುಮೆಂಟ್ಸ್ ನೀವು ಕಳಿಸಿರೋದು ಮತ್ತು ಅವ್ರು ಕಳಿಸಿರೋದು ಅಲ್ಲೇ ಫಿಲ್ಟ್ರಾಗಿ ಬರುತ್ತೆ. ನೀವು ಅಲ್ಲೇ ಸರ್ಚ್ ಮಾಡ್ಕೋಬೋದು. ಈಸಿ ಆಯಿತು. ಈ ರೀತಿ ಸಪ್ರೇಟ್ ಸೆಕ್ಷನ್ ಆಗಿ ಅಂದರೆ ಫಿಲ್ಟರ್ ಔಟ್ ಮಾಡಿ ಅಲ್ಲಿ ನಿಮಗೆ ಕೊಟ್ಟಿದ್ದಾರೆ. ಜಸ್ಟ್ ಅದ್ರ ಮೇಲೆ ನೀವು ಟ್ಯಾಪ್ ಮಾಡಿದ್ರೆ ಸಾಕು, ನಿಮಗೆ ಕಂಪ್ಲೀಟಾಗಿ ಎಷ್ಟು ದಿನದಿಂದ ಕಾನ್ವರ್ಸೇಷನ್ ಮಾಡಿರ್ತೀರ, ಲೈಕ್ ಯಾರ್ಯಾರಿಗೆಲ್ಲ ಫೋಟೋಸ್ ಕಳಿಸಿರ್ತೀರ ಅಥವಾ ಅವರು ನಿಮಗೆ ಯಾರಾದರೂ ಕಳಿಸಿದ್ದೀರ ಅಂತಂದರೆ ಆ ಫೋಟೋಸ್ ಎಲ್ಲ ಡಿಸ್ಪ್ಲೇ ಆಗುತ್ತೆ ಒನ್ ಬೈ ಒನ್, ಡೇಟ್ ಬೈ ಡೇಟು. ಆಯಿತಾ? ಟೈಮ್ ಕನ್ಸ್ಯೂಮಿಂಗ್ ಫೀಚರ್ ಅಂತಲೇ ಹೇಳ್ಬೋದು. ಈ ಫೀಚರ್ ನನಗಂತೂ ತುಂಬಾ ಇಷ್ಟ ಆಯಿತು. ನಿಮಗೇನಾದರೂ ಈ ಫೀಚರ್ ಇಷ್ಟ ಆಯಿತು ಅಂದರೆ ಕಾಮೆಂಟಲ್ಲಿ ತಿಳಿಸಿ. ಆ್ಯಂಡ್ ಇದೇ ರೀತಿ ಯೂಸ್ಫುಲ್ ಕಂಟೆಂಟನ್ನು ನನ್ನ ಅಕೌಂಟಲ್ಲಿ ಪೋಸ್ಟ್ ಮಾಡ್ತಾನೆ ಇರ್ತೀನಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ ಕೂಡ ಇದೆ, ಪೃಥ್ವಿ ಇನ್ಫೋಟೈನ್ಮೆಂಟ್ಸ್ ಅಂತ. ಹೋಗಿ ಯಾರೆಲ್ಲ ಫಾಲೋ ಮಾಡ್ಕೊಂಡಿಲ್ಲ ಫಾಲೋ ಮಾಡ್ಕೊಳ್ಳಿ. ಆ್ಯಂಡ್ ಇದೇ ರೀತಿ ವೀಡಿಯೋಸ್ಗಳು ಬೇಕು ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿಗೋಣ ಮತ್ತೆ. ಬಾಯ್.